ಮಳೆ ಬರುವಾಗ ಕೂತ್ಕೊಂಡು ಕರ್ಕೂರು ಅಂತ ತಿನ್ನಲಿಕ್ಕೆ ಏನಾದರೂ ಚಾಟ್ ಇದ್ದರೆ ನಮಗೆ ಖುಷಿ ಆಗ್ತದೆ ಅಲ್ವಾ? ಹಾಗೆ ಇವತ್ತು ಸಿಂಪಲಾಗಿ ಸುಲಭವಾಗಿ 10 ನಿಮಿಷದೊಳಗೆ ಹೇಗೆ ಚಾಟ್ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಹಾಯ್, ನಾನು ಆಶಾ ಚಂದ್ರಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡ್ತಿರೋದು ಕ್ವಿಕ್ ಚಾಟ್. ಇದಕ್ಕೆ ನಿಮ್ಮ ಹತ್ರ ಚಕ್ಕುಲಿ ಇರ್ಬೋದು, ಅಕ್ಕಿ ವಡೆ ಇರ್ಬೋದು, ಅಥವಾ ತುಕ್ಕುಡಿ ಇರ್ಬೋದು, ಎಂತ ಇದ್ದರೆ ಸಹ ಆಗ್ತದೆ. ಯಾವುದಾದ್ರೂ ಒಂದು ಗರಿಗರಿಯಾದ ಸಾಯಂಕಾಲದ ತಿಂಡಿ ಇದ್ದರೆ ಸರಿ, ಇದನ್ನು ರೆಡಿ ಮಾಡಿಕೊಳ್ಬೋದು. ನಾನಿವತ್ತು ಉಪಯೋಗಿಸಿರೋದು ಪಾನಿಪೂರಿ ಮಾಡಿದ ನಂತರ ಉಳಿದಿರುವಂತಹ ಹುರಿದ ವಡೆ ಇತ್ತು, ಅದನ್ನು ಉಪಯೋಗಿಸ್ಕೊಂಡು ನಾನಿವತ್ತು ಮಾಡ್ತಾ ಇರೋದು. ನೋಡಿ ಎಷ್ಟು ರುಚಿಯಾಗಿ ಹಾಗೂ ಕಲರ್ಫುಲ್ಲಾಗಿ ಎಷ್ಟು ಚೆಂದ ಕಾಣ್ತದೆ ಅಂತ ಹೇಳ್ಕೊಂಡು. ಬನ್ನಿ ಸ್ನೇಹಿತರೆ, ಈಗ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ನಾನು ಮೊನ್ನೆ ಮಾಡಿದಂತಹ ಪಾನಿಪೂರಿ ನೋಡಿ, ಅದರ ಪೂರಿ ಉಳಿದದ್ದಿತ್ತು. ಈ ಉಳಿದಂತಹ ಪೂರಿಗಳನ್ನು ಅದರ ಜೊತೆಗೆ ಸ್ವಲ್ಪ ಮೊಳಕೆ ಕಟ್ಟಿದ ಕಾಳುಗಳು, ಯಾವುದೇ ಕಾಳುಗಳಾದರೂ ಆಗ್ತದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ. ನಾನು ಯಾವತ್ತೂ ಸಲಾಡಿಗೆ ಉಪಯೋಗಿಸ್ಕೊಳ್ತೇನೆ, ಹಾಗಾಗಿ ನಾನು ಇದನ್ನೆಲ್ಲ ಇಟ್ಕೊಳ್ತಾ ಇರ್ತೇನೆ. ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿದ ಈರುಳ್ಳಿ, ಕ್ಯಾರೆಟ್ ತುರಿದದ್ದು, ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಆಲೂಗಡ್ಡೆ ಬೇಯಿಸಿಟ್ಟದಿದ್ದರೆ ಹಾಕ್ಕೊಳ್ಬೋದು. ಹಾಗೆ ಸಿಹಿ ಚಟ್ನಿ ಹಾಗೂ ಗ್ರೀನ್ ಚಟ್ನಿ, ಇದರಲ್ಲಿ ಎಲ್ಲವೂ ಕೂಡ ಆಪ್ಷನಲ್. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಅದನ್ನು ಹಾಕಿ ಮಾಡ್ಕೊಳ್ಬೋದು. ಮೊದಲಿಗೆ ಈ ಥರ ವಡೆಗಳನ್ನು ಅಥವಾ ತುಕ್ಕುಡಿ, ಅಕ್ಕಿ ವಡೆ, ಚಕ್ಕುಲಿ ನಿಮ್ಮ ಹತ್ರ ಎಂತ ಇದೆ ಅದನ್ನು ಈ ಥರ ನೋಡಿ ಹುಡಿ ಮಾಡಿ ಹಾಕ್ಕೊಳ್ಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಹಿಡಿ ಇದ್ದರೆ ಸಾಕಾಗ್ತದೆ. ಉಳಿದ ಸಾಮಗ್ರಿಗಳು ಹಾಕುವಾಗ ಅದೊಂದು ಪ್ಲೇಟ್ ಆಗ್ತದೆ. ಹಾಗಾಗಿ ಒಂದು 10 ವಡೆ ಇದ್ದರೆ ಇಬ್ಬರಿಗೆ ತಿನ್ನಲಿಕ್ಕೆ ಆಗ್ತದೆ ಅದು. ಚಕ್ಕುಲಿ ಕೂಡ ಹಾಗೆ ಒಂದು 4-5 ಚಕ್ಕುಲಿ ಇದ್ದರೆ ಇದನ್ನು ಮಾಡಿಕೊಳ್ಬೋದು. ಎಲ್ಲವನ್ನು ಕೂಡ ಈ ಥರ ಹುಡಿ ಮಾಡಿ ಇಟ್ಕೊಳ್ಬೇಕು. ಫಸ್ಟಿಗೆ ಒಂದು ಬೌಲಿಗೆ ಹಾಕ್ಕೊಳ್ಬೇಕು, ಅಂದರೆ ಇದರಲ್ಲಿ ಮಿಕ್ಸ್ ಮಾಡಲಿಕ್ಕಿದೆ, ಹಾಗಾಗಿ ಬೌಲಿಗೆ ಹಾಕ್ಕೊಳ್ಬೇಕು. ಆಮೇಲೆ ನಾನಿಲ್ಲಿ ಬೇಯಿಸಿಟ್ಟ ಆಲೂಗಡ್ಡೆ ಇತ್ತು ನನ್ನ ಹತ್ರ, ಅದನ್ನು ಹಾಕಿಕೊಳ್ತಾ ಇದ್ದೇನೆ. ನಂತರ 1-2 ಟೇಬಲ್ ಸ್ಪೂನಷ್ಟು ಬಟಾಣಿ, 1-2 ಟೇಬಲ್ ಸ್ಪೂನಷ್ಟು ಕಡಲೆ, ಕಪ್ಪು ಕಡಲೆ, ಹಾಗೆಯೇ ಒಂದಷ್ಟು ಹುರುಳಿಕಾಳು, ಇದೆಲ್ಲ ಮೊಳಕೆ ಬರೆಸಿ ಇಟ್ಕೊಂಡಿರೋದು. ಹಾಗೆಯೇ ಹೆಸರು ಕಾಳು, ನಿಮಗೆ ಯಾವುದೇ ಕಾಳನ್ನು ಇಲ್ಲಿ ಉಪಯೋಗಿಸ್ಕೊಳ್ಬೋದು. ಕಾಬೂಲ್ ಚನ ಇದ್ದರೂ ಕೂಡ ಹಾಕ್ಕೊಳ್ಬೋದು, ನೆಲಕಡಲೆ ಇದ್ದರೆ ಹಾಕ್ಕೊಳ್ಬೋದು. ಮೇಲಿಂದ ಒಂಚೂರು ಈರುಳ್ಳಿ, ಕ್ಯಾರೆಟ್ ಹಾಗೂ ಕೊತ್ತಂಬರಿ ಸೊಪ್ಪು, ಒಂದು ಸ್ಪೂನ್ನಷ್ಟು ಸಿಹಿ ಚಟ್ನಿ, ಬೇಡ ಅಂತಾದರೆ ಸ್ಕಿಪ್ ಮಾಡಿಕೊಳ್ಬೋದು. 1 ಸ್ಪೂನ್ನಷ್ಟು ಗ್ರೀನ್ ಚಟ್ನಿ, ಇದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೋದು. ಬೇಕು ಅಂತಾದರೆ ಹಸಿಮೆಣಸು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ 1-2 ಚಿಟಿಕೆ ಮೆಣಸಿನ ಹುಡಿ ಹಾಕ್ಕೊಂಡೆ. ಹಾಗೆಯೇ ಬ್ಲ್ಯಾಕ್ ಸಾಲ್ಟ್ ಒಂಚೂರು ಹಾಕಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಬೇಕು ಅಂತಾದರೆ ಒಂದು ಸ್ವಲ್ಪ ಚಾಟ್ ಮಸಾಲ ಕೂಡ ಸೇರಿಸ್ಕೊಳ್ಬೋದು. 1/4 ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡು ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಂದು ರುಚಿಗೆ 1-2 ಚಿಟಿಕೆ ಉಪ್ಪು ಕೂಡ ಹಾಕ್ಕೊಳ್ಳಿ ಬೇಕು ಅಂತಾದರೆ. ಯಾಕೆಂದರೆ ನಾವಿಲ್ಲಿ ಕಾಳು ಬೇಯಿಸುವಾಗ ನಾನು ಉಪ್ಪು ಹಾಕಲಿಲ್ಲ. ನೀವು ಉಪ್ಪು ಹಾಕಿ ಬೇಯಿಸಿದರೆ ಇದಕ್ಕೆ ಉಪ್ಪು ಹಾಕುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ಎಲ್ಲದರಲ್ಲಿ ಕೂಡ ಉಪ್ಪಿರ್ತದೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾನಿದು 2 ಬೌಲ್ ಆಗುವಷ್ಟು ಮಾಡ್ಕೊಂಡಿದ್ದೇನೆ, ಇಬ್ಬರಿಗೆ ಇರುವಂತಹದ್ದು. ಇದನ್ನು 2 ಪಾಲು ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಮೇಲಿಂದ ನಿಮಗೆ ಯಾವ ಮಿಕ್ಸ್ಚರ್ ಬೇಕು ಆ ಮಿಕ್ಸ್ಚರ್, ಅಥವಾ ಸೇವ್ ಇದ್ದರೆ ಸೇವನ್ನು ಸೇರಿಸ್ಕೊಳ್ಬೋದು. ಹಾಗೆಯೇ ಒಂದು ಸ್ವಲ್ಪ ಈರುಳ್ಳಿ, ಕ್ಯಾರೆಟ್ ತುರಿಯನ್ನು ಉದುರಿಸ್ಕೊಂಡು ಮೇಲಿಂದ ನಾನಿಲ್ಲಿ ಒಂದು ಸ್ವಲ್ಪ ಕಾರ್ನ್ ಮಿಕ್ಸರ್ ಹಾಕಿಕೊಳ್ತಾ ಇದ್ದೇನೆ ಒಂದಕ್ಕೆ, ಮತ್ತೊಂದಕ್ಕೆ ಸೇವ್ ಹಾಕಿಕೊಳ್ತಾ ಇದ್ದೇನೆ. ಯಾವುದೇ ಇದು ಇಲ್ಲಿ ಎಲ್ಲವೂ ಕೂಡ ನಿಮಗೆ ಆಪ್ಷನಲ್, ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಅದನ್ನು ಹಾಕ್ಕೊಳ್ಬೋದು. ನಾನು ನನ್ನ ಹತ್ರ ಇದ್ದದನ್ನು ಹಾಕಿ ತೋರಿಸ್ಕೊಂಡಿದ್ದೇನೆ. ನೀವು ನಿಮ್ಮ ಹತ್ರ ಏನಿದೆ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು. ಕ್ವಿಕ್ಕಾಗಿ 10 ನಿಮಿಷದೊಳಗೆ ಇದನ್ನು ರೆಡಿ ಮಾಡಿಕೊಳ್ಬೋದು. ನೋಡಿ, ನಮ್ಮ ರುಚಿಯಾದ ಕ್ವಿಕ್ ಚಾಟ್ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.